ಹಾಯ್ ಫ್ರೆಂಡ್ಸ್, ಇದು ಸ್ಟಿಚಿಂಗ್ ಬಿಚ್ಚೋದು ಟೂಲು. ಇದಕ್ಕೆ ಏನೇ ಹೇಳ್ತಾರೆ ಹೆಸರು ಅಂತ ಗೊತ್ತಿಲ್ಲ, ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ. ಇದು ತೊಗೊಂಡಿದ್ದೀನಿ ನಾನು. ಇದು 40 ರುಪೀಸು. ಇಷ್ಟು ಸೈಜ್ ಬರುತ್ತೆ, ಅದು 20 ರುಪೀಸು. ಇದು 40 ರುಪೀಸು. ಬಟ್ 40 ರುಪೀಸು ಬೆಲೆ ಅಂತಲ್ಲ, ಇದು ಸಖತ್ ತುಂಬ ಯೂಸ್ ಆಗುತ್ತೆ. ನಾವೆಲ್ಲ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಬ್ಲೌಸ್ ಟೈಟ್ ಆಗುತ್ತೆ, ಬಿಚ್ಚಬೇಕು. ಪಿನ್ನಲ್ಲಿ ಬಿಚ್ತಾ ಕೂತ್ಕೋತಾ ಇದ್ವಿ. ಎಷ್ಟೋ ಸಲ ಪಿನ್ನೇ ಬೆಂಡಾಗೋಗ್ತಾಯಿತ್ತು ಬಿಚ್ಚೋಕ್ಕೆ. ಬಿಚ್ತಾ ಇರ್ತಾಯಿದ್ವಿ. ಇದು ನಾನು ಆಗಲೇ ಒಂದು 3-4 ಸಲ ಯೂಸ್ ಮಾಡಿದೆ. ಈಗ ಇದನ್ನು ಏನು ಮಾಡಿದ್ದೀನಿ ಅಂದರೆ, ಶಾರ್ಟ್ಸ್, ಇದು ಜೆಂಟ್ಸ್ದು ಶಾರ್ಟ್ಸು ಸ್ವಲ್ಪ ಸ್ಟಿಚ್ ಬಿಚ್ಚೋಗಿತ್ತು ಅಂತ ಹೊಲಿಯೋಕ್ಕೆ ಹೋದೆ. ಇದನ್ನು ಏನು ಮಾಡಿಬಿಟ್ಟಿದ್ದೀನಿ ಅಂತಂದರೆ, ಈ ಥ್ರೆಡ್ಡು ಸೇರಿಸಿ ಹೊಲ್ದ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಬಿಚ್ಚಬೇಕು, ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಬಿಚ್ಚೋದಕ್ಕೆ. ಸಖತ್ ಯೂಸ್ಫುಲ್. ಯೂಟ್ಯೂಬಲ್ಲೆಲ್ಲ ತರಿಸೋ ಥರ ಸುಯ್ ಅಂತ ಒಂದೇ ಸಲ ಬಂದ್ಬಿಡುತ್ತೆ ನೋಡಿ ಥ್ರೆಡ್ಡು. ನಾವು ಆ ಥರ ಬಿಚ್ಚೋಕ್ಕೆ ನಂಗೆ ಬರ್ತಾಯಿಲ್ಲ ಇನ್ನೂ. ಬಟ್ ಆದ್ರೂ ಇದೊಂಥರ ಇಲ್ಲಿ ಶಾರ್ಪಾಗಿ ಕೊಟ್ಟಿರ್ತಾರೆ ಒಳಗಡೆ. ಥ್ರೆಡ್ಡೆಲ್ಲ ಹಾಗೆ ಕಟ್ಟಾಗುತ್ತೆ. ತುಂಬ ಯೂಸ್ಫುಲ್ಲಾಗಿದೆ. ಅದಕ್ಕೆ ನಿಮಗೆಲ್ಲ ಹೇಳೋಣ ಅಂತ. ನೀವು ಬೇಕಿದ್ದರೆ ತೊಗೊಳ್ಳಿ, ಯೂಸ್ಫುಲ್ ಇದೆ ಇದು ತುಂಬ. 40 ರುಪೀಸ್ಗೆ ಯೋಚನೆ ಮಾಡಬಾರ್ದು, ಎಲ್ಲೋಗುತ್ತೆ. ಕೆಲವೊಂದು ಏನು ಗೊತ್ತಾ, ಚಿಕ್ಕ ಚಿಕ್ಕ ಐಟಮ್ಮು ತುಂಬ ವರ್ತಿರುತ್ತೆ. ಇದು ಆ ಥರ ನನಗನ್ನಿಸ್ತು. ಇತ್ತೀಚೆಗೆ ನಾನು ತೊಗೊಂಡಿರೋ ಐಟಮ್ಗಳಲ್ಲಿ ಇದು ತುಂಬಾ ವರ್ತ್ ಐಟಮ್. ಇದು ಲೇಡೀಸ್ಗಂತೂ ಯೂಸ್ ಆಗುತ್ತೆ ತುಂಬ. ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಬ್ಲೌಸ್ ಬಿಚ್ತಾ ಕೂತ್ಕೋತೀವಿ, ಎಷ್ಟೊತ್ತಾಗುತ್ತೆ ಗೊತ್ತಾ ಪಿನ್ನಲ್ಲಿ ಬಿಚ್ಚೋದಕ್ಕೆ. ಅದು ಬಿಚ್ಚಿರೋರಿಗೆ ಅಷ್ಟೇ ಗೊತ್ತಾ ಅನುಭವ. ಅದು ಪಿನ್ ಬೆಂಡಾಗುತ್ತೆ, ಸ್ಟಿಚಿಂಗ್ ಸಿಕ್ಕಲ್ಲ, ಈ ಥರ ಎಲ್ಲ ಆಗುತ್ತೆ. ಇದು ತುಂಬ ವರ್ತಿದೆ ಫ್ರೆಂಡ್ಸ್, ತೊಗೊಳ್ಳಿ ನೀವು ಎಲ್ಲರೂ.